ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಕಣ್ಣೀರು. ಮಗನನ್ನ ಕಂಡು ಕಂಬನಿ ಮಿಡಿದ ಪೊರ್ಕಿ. ಜೈಲು ವಾತಾವರಣಕ್ಕೆ ಒಗ್ಗದ ಸಾರಥಿ. ಏಕಾಂಗಿಯಾಗಿ ಮೌನಕ್ಕೆ ಜಾರಿದ ಕರಿಯ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡಗೆ ಸೊಳ್ಳೆ ಕಾಟದಂತೆ. ಊಟವೂ ಸೇರ್ತಿಲ್ಲ, ನಿದ್ರೇನೂ ಬರ್ತಿಲ್ಲ. ಪವಿತ್ರ ಒದ್ದಾಟ. ಪವಿತ್ರ ಗೌಡ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ. ಸೂರಜ್ ರೇವಣ್ಣಗೆ 8 ದಿನ ಸಿಐಡಿ ಕಸ್ಟಡಿ. ಎಂಎಲ್ಸಿ ಟ್ರ್ಯಾಪ್ ಆದ್ರ. ಸೂರಜ್ ಆಪ್ತ ಶಿವಕುಮಾರ್ ವಿರುದ್ಧ ಸಂತ್ರಸ್ತ ದೂರು. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರ್ಕೊಂಡಿರುವಂತಹ ನಟ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನೊಂದಿಗೆ ಆಗಮಿಸಿದ್ರು. ಬೆಳಿಗ್ಗೆ ಭೇಟಿಗೆ ಪ್ರಯತ್ನಿಸಿದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ 11 ಗಂಟೆ ನಂತರ ಪುನಃ ಭೇಟಿಯಾಗಿ ಗಂಡನಿಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ರು. ಈ ವೇಳೆ ಮಗನ ನೋಡ್ತಾ ಇದ್ದಂತೆ ದರ್ಶನ್ ಕಣ್ಣೀರು ಸುರಿಸಿದ್ರು. ಮಗ ವಿನೀಶ್ ನನ್ನ ತಪ್ಪಿಕೊಂಡು ಕೆಲ ಹೊತ್ತು ಮುದ್ದಾಡಿದ್ರು. ಪತ್ನಿ ಬಳಿ ನಡೆದಂತಹ ಘಟನೆಯ ಬಗ್ಗೆ ವಿವರಿಸಿದ್ರು. ಕಾನೂನು ಹೋರಾಟದ ಬಗ್ಗೆನೂ ಕೂಡ ಪತ್ನಿಯೊಂದಿಗೆ ಚರ್ಚಿಸಿದ್ದಾರೆ. ಮತ್ತೊಂದು ಕಡೆ ಗೆಳೆಯ ದರ್ಶನ್ ನನ್ನ ನಟ ವಿನೋದ್ ಪ್ರಭಾಕರ್ ಭೇಟಿಯಾಗಿ ಬಂದ್ರು. ವಿನೋದ್ ಪ್ರಭಾಕರ್ ಭೇಟಿ ವೇಳೆ ದರ್ಶನ್ ಮಂಕಾಗಿದ್ರು. ಅಷ್ಟೇನೂ ನನ್ನೊಂದಿಗೆ ಮಾತನಾಡಿಲ್ಲ ಅಂತ ಭೇಟಿ ಬಳಿಕ ವಿನೋದ್ ಪ್ರಭಾಕರ್ ತಿಳಿಸಿದ್ರು. ಆಗಬಾರ್ದಾಗಿತ್ತು. ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ, ಅಲ್ಲೂ ಆಗಲಿಲ್ಲ. ಇಲ್ಲಿ ನನಗತ್ತು ಭೇಟಿ ಮಾಡ್ಕೊಂಬಂದೆ. ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಸುಮ್ಮನೆ ಟೈಗರ್ ಅಂದರು, ಬಾಸ್ ಅಂದೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಈಗ ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನನಗೇನು ಮಾತಾಡಲಿಲ್ಲ. ಸರಿ ಆಯಿತು ಅಂತ ಬಂದ್ಬಿಟ್ಟೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಮಾಡಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಇಂದಿಗೆ 3 ದಿನ. ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ದರ್ಶನ್ ಇನ್ನೂ ಪರದಾಡ್ತಾ ಇದ್ದಾರೆ. ಜೈಲೂಟ ಒಗ್ಗದೆ ದರ್ಶನ್ ಪರಿತಪಿಸುತ್ತಿದ್ದಾರೆ. ಉಪ್ಪು ಖಾರ ಇಲ್ಲದ ಸಾಂಬಾರ್, ಮುದ್ದೆ, ಅನ್ನ ತಿನ್ನಲು ಕಷ್ಟಪಡ್ತಾ ಇದ್ದಾರೆ. ರಾತ್ರಿಯೂ ಸರಿಯಾಗಿ ಊಟ ಮಾಡದ ದರ್ಶನ್ ವಿಲವಿಲ ಒದ್ದಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಏಕಾಂಗಿಯಾಗಿ ಕುಳಿತಿದ್ದಾರೆ. ಸಹಕೈದಿಗಳೊಂದಿಗೂ ಮಾತನಾಡದೆ ಕೊಠಡಿಯಲ್ಲಿ ಚಿಂತಾಕ್ರಾಂತರಾಗಿದ್ದಾರಂತೆ. ನಿಮ್ಮ ಸಹವಾಸ ಸಾಕಪ್ಪ, ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ದರ್ಶನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನಿಂದ ತಪ್ಪಾಗಿ ಹೋಗಿದೆ ಅಂತ ಜೈಲಧಿಕಾರಿಗಳ ಬಳಿ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಾ ಇದ್ದಾರೆ ಎನ್ನಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಸೊಳ್ಳೆ ಕಾಟವಂತೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರಗೆ ಜೈಲಲ್ಲಿ ನರಕ ದರ್ಶನವಾಗ್ತಾ ಇದೆ. ಜೈಲೂಟವೂ ಸೇರ್ತಾ ಇಲ್ಲ, ನಿದ್ದೆಯೂ ಬಾರದೆ ಪವಿತ್ರ ಪರದಾಡ್ತಾ ಇದ್ದಾರೆ. ರಾತ್ರಿ ಬೇಗ ಮಲಗಿದ್ರು ಪದೇ ಪದೇ ಎಚ್ಚರಗೊಳ್ತಾ ಇದ್ರಂತೆ. ಚಾಪೆ ಮೇಲೆ ನಿದ್ರಿಸಲಾಗದೆ ಚಡಪಡಿಸಿದ್ದಾರೆ. ರಾತ್ರಿ ನೀಡಿದ ಮುದ್ದೆ, ಅನ್ನ, ಚಪಾತಿ, ಸಾಂಬಾರ್ ಮತ್ತು ಮಜ್ಜಿಗೆ ಒಲ್ಲದ ಮನಸ್ಸಿನಿಂದ ಪವಿತ್ರ ಸೇವಿಸಿದ್ದಾರೆ. ಜೈಲಿನಲ್ಲಿ ಸಹಕೈದಿಗಳ ಜೊತೆಯೂ ಬೆರೆಯದೆ ಪವಿತ್ರ ಗೌಡ ಮೌನಕ್ಕೆ ಶರಣಾಗಿದ್ದಾರೆ. ಸದ್ಯ ಸೊಳ್ಳೆಗಳ ಕಾಟದಿಂದ ಪವಿತ್ರ ಮತ್ತಷ್ಟು ಹೈರಾಣಾಗಿ ಹೋಗಿದ್ದಾರೆ. ಕೋಪದ ಕೈಗೆ ಬುದ್ಧಿಯನ್ನ ಕೊಡದೇ ಇದ್ದರೆ ಇಂತಹ ಪರಿಸ್ಥಿತಿ ಬರಲಿಲ್ಲ ಅಂತ ಪವಿತ್ರ ಕಣ್ಣೀರು ಹಾಕ್ತಾ ಇದ್ದಾರೆ. ಬೇಸರದಿಂದಲೇ ಇಂದು ಮುಂಜಾನೆ ಬೇಗ ಎದ್ದು ಪವಿತ್ರ ಗೌಡ ಪೇಪರ್ ಓದಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ನಿರ್ಮಾಪಕ ಸೌಂದರ್ಯ ಜಗದೀಶ್ ನಡುವೆ ವ್ಯವಹಾರ ನಡೆದಿರುವ ಅನುಮಾನ ಇದೆ. ಆರ್ಆರ್ ನಗರದ ಕೆಂಚನಹಳ್ಳಿ ಬಳಿ ಪವಿತ್ರ ಗೌಡಗೆ ಮನೆ ಖರೀದಿಗೆ 1.75 ಕೋಟಿ ಕೊಟ್ಟಿರುವಂತಹ ಅನುಮಾನ ವ್ಯಕ್ತ ಆಗಿದೆ. 6 ವರ್ಷಗಳ ಹಿಂದೆ ಪವಿತ್ರ ಗೌಡ ಮನೆಯನ್ನ ಖರೀದಿಸಿದ್ರು. ಮನೆ ಖರೀದಿ ದಾಖಲೆ ಪತ್ರದಲ್ಲಿ ಸೌಂದರ್ಯ ಜಗದೀಶ್ ಸಾಕ್ಷಿಯಾಗಿದ್ರು. ಟಿಜಿಎಂಸಿ ಬ್ಯಾಂಕ್ನಿಂದ 2017ರ ನವೆಂಬರ್ 13ರಂದು ಪವಿತ್ರ ಗೌಡ ಖಾತೆಗೆ 1 ಕೋಟಿ, 2018ರ ಜನವರಿ 23ಕ್ಕೆ 1 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. ಪಾಲುದಾರರಿಂದ 60 ಕೋಟಿ ನಷ್ಟ ಆಗಿದೆ ಅಂತ ಸೌಂದರ್ಯ ಜಗದೀಶ್ ಪತ್ನಿ ರೇಖಾ ಆರೋಪಿಸಿದ್ರು. ಬಳಿಕ ಎಲ್ಲಾ ವ್ಯವಹಾರದ ದಾಖಲೆಗಳನ್ನ ಪಾಲುದಾರ ಸುರೇಶ್ ಪೊಲೀಸರಿಗೆ ನೀಡಿದ್ರು. ಈ ದಾಖಲೆ ಪತ್ರಗಳ ಪ್ರಕಾರ ಪವಿತ್ರ ಗೌಡಗೆ 1.75 ಕೋಟಿ ಕೊಟ್ಟಿರುವ ಮಾಹಿತಿ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧದ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನ ತನಿಖೆ ತೀವ್ರಗೊಂಡಿದೆ. ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಸೂರಜ್ ರೇವಣ್ಣ ಅವರನ್ನ 8 ತಿಂಗಳ ಕಾಲ ಸಿಐಡಿ ಕಸ್ಟಡಿಗೆ ಕೊಟ್ಟು ಕೋರ್ಟ್ ಆದೇಶ ಕೊಟ್ಟಿದೆ. ವೈದ್ಯಕೀಯ ಪರೀಕ್ಷೆಗಳನ್ನ ನಡೆಸಬೇಕಾಗಿದೆ. ಹೀಗಾಗಿ 14 ದಿನ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇದೆ ಅಂತ ಸಿಐಡಿ ಕೇಳ್ತು. ಆದ್ರೆ ಜುಲೈ 1ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶಿಸಿತ್ತು. ಜುಲೈ 1ರ ಸಂಜೆ 4 ಗಂಟೆಗೆ ನ್ಯಾಯಾಲಯದ ಎದುರು ಆರೋಪಿ ಸೂರಜ್ ರನ್ನ ಹಾಜರುಪಡಿಸುವಂತೆ ಪೊಲೀಸರಿಗೆ ಜಡ್ಜ್ ಸೂಚಿಸಿದ್ದಾರೆ. ಇನ್ನು 3 ದಿನ ಸೂರಜ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಧ್ವನಿ ಮಾದರಿ ಕೂಡ ಸಂಗ್ರಹಿಸಲಿದ್ದಾರೆ. ಬಳಿಕ ಹೊಳೆನರಸೀಪುರದ ಗನ್ನಿಕಡ ತೋಟದ ಮನೆಗೆ ಕರ್ಕೊಂಡು ಹೋಗಿ ಮಹಜರನ್ನ ನಡೆಸಲಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಪುತ್ರ ಸೂರಜ್ ಜೈಲು ಸೇರಿದ್ದಾರೆ.
ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ಗೆ ನಿನ್ನೆ ರಾತ್ರಿಯೇ ಸೂರಜ್ ಅವರನ್ನ ಶಿಫ್ಟ್ ಮಾಡಲಾಗಿದೆ. ತಮ್ಮ ಪ್ರಜ್ವಲ್ ಇದ್ದ ಕೊಠಡಿಯನ್ನೇ ಅಣ್ಣ ಸೂರಜ್ಗೂ ಜೈಲಧಿಕಾರಿಗಳು ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ 6141 ಕೊಡಲಾಗಿದೆ. ಇನ್ನು ಸೂರಜ್ ಕೇಸ್ ಬಗ್ಗೆ ಸಿಐಡಿ ತನಿಖೆಯನ್ನ ಕೈಗೊಂಡಿದೆ. ನಿನ್ನೆಯೇ ಹಾಸನ ಪೊಲೀಸರು ಕೇಸ್ ಫೈಲನ್ನು ಸಿಐಡಿಗೆ ಹಸ್ತಾಂತರಿಸಿದ್ದಾರೆ. ನಿನ್ನೆ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯೂ ನಡೆದಿದೆ. ಉಗುರು ಮಾದರಿ, ಲಿಂಗತ್ವ ಸೇರಿದಂತೆ 15 ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇನ್ನು ಸಂತ್ರಸ್ತನ ವೈದ್ಯಕೀಯ ರಿಪೋರ್ಟ್ ಮೇಲೆ ಸೂರಜ್ ಭವಿಷ್ಯ ಅಡಗಿದೆ. ಒಂದು ವೇಳೆ ಸಂತ್ರಸ್ತನ ಹೇಳಿಕೆಗೂ ವರದಿಯಲ್ಲಿನ ಅಂಶಗಳು ದೃಢಪಟ್ಟರೆ ಸೂರಜ್ ರೇವಣ್ಣ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಲಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ತಂದೆ ರೇವಣ್ಣ, ಅತ್ಯಾಚಾರ ಕೇಸ್ನಲ್ಲಿ ತಮ್ಮ ಪ್ರಜ್ವಲ್ ಹಾಗೂ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ಜೈಲು ಸೇರಿದ್ದಾರೆ. ಒಂದೇ ತಿಂಗಳಲ್ಲಿ 3 ಮಂದಿಯೂ ಸೆರೆವಾಸ ಅನುಭವಿಸಿದ್ದಾರೆ. ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೂರಜ್ ಆಪ್ತ ಶಶಿಕುಮಾರ್ ವಿರುದ್ಧ ಸಂತ್ರಸ್ತ ದೂರನ್ನ ದಾಖಲಿಸಿದ್ದಾನೆ. ನನ್ನ ಮೇಲೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಶಿವಕುಮಾರ್ ಬಳಿ ಹೇಳಿದ್ದೆ. ನನಗೆ ದೈಹಿಕ ಹಿಂಸೆ ಆಗ್ತಾ ಇದ್ರೂ ಕೂಡ ಶಿವಕುಮಾರ್ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಟ್ಟಿರ್ಲಿಲ್ಲ. ಶಿವಕುಮಾರ್ ನನ್ನ ಫೋನ್ ನಿಂದ ಸೂರಜ್ ಜೊತೆ ಮಾತನಾಡಿಸಿದ್ರು. 2 ಕೋಟಿ ಹಣ ಕೆಲಸ ಕೊಡ್ಸೋದಾಗಿ ಹೇಳಿದ್ರು. ಬಾಯ್ ಬಿಟ್ರೆ ನಿನ್ನ ಮುಗಿಸ್ತೀನಿ ಅಂತ ಶಿವಕುಮಾರ್ ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರು. ಶಿವಕುಮಾರ್ ನನ್ನನ್ನ ಮನೆಗೆ ಹೋಗೋದಿಕ್ಕೆ ಬಿಡದೆ ಲಾಡ್ಜ್ ನಲ್ಲಿ ಕೂಡ ಹಾಕಿದ್ದ. ನನ್ನಿಂದಾನೇ 1,000 ರೂಪಾಯಿ ಹಣವನ್ನ ಪಡ್ಕೊಂಡು ಊಟದ ವ್ಯವಸ್ಥೆ ಮಾಡಿದ್ದ. ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಸಂಬಂಧಿಕರ ಮನೆಗೆ ಹೋದೆ. ಶಿವಕುಮಾರ್ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಸಂತ್ರಸ್ತ ದೂರು ಕೊಟ್ಟಿದ್ದಾನೆ. ಇನ್ನು ಈ ಪ್ರಕರಣ ಸಂಬಂಧ ಈಗಾಗಲೇ ಸೂರಜ್ ಮೊಬೈಲ್ ವಶಕ್ಕೆ ಪಡ್ಕೊಂಡು ಸಿಐಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಮೊಬೈಲ್ನಲ್ಲಿದ್ದಂತಹ ಮೆಸೇಜ್ಗಳು ಡಿಲೀಟ್ ಆಗಿರೋದು ತಿಳಿದು ಬಂದಿದೆ. ಮೊಬೈಲ್ ಚಾಟಿಂಗ್, ಮೆಸೇಜ್ಗಳು, ಕಾಲ್ ಡೀಟೇಲ್ಸ್ ಗಳನ್ನ ರಿಟ್ರೀವ್ ಮಾಡೋದಕ್ಕೆ ಸಿಐಡಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಜೊತೆಗೆ ಸೂರಜ್ ಸಂತ್ರಸ್ತನನ್ನ ಭೇಟಿಯಾಗಿದ್ದ ಜಾಗ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪರಿಶೀಲನೆ ನಡೆಸಲಿದ್ದಾರೆ.